ಜೈ ಭೀಮ್. ತೀರಾ ಇತ್ತೀಚಿನ ಒಂದು ವಿಚಾರ ಹೇಳಬೇಕು ಅಂತಂದರೆ, ಕೆಲವೊಂದು ಐತಿಹಾಸಿಕ ಹೆಸರನ್ನು ಪಡೆದಿರುವಂಥ ನಗರಗಳಿಗೆ ಮರುನಾಮಕರಣ ಮಾಡುವ ವಿಚಾರವಾಗಿ ಕೆಲವೊಂದಿಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇವೆ. ಅದೇ ರೀತಿ ಪರಿಸರ ಪ್ರೇಮಿ ಹಾಗೂ ಸಮಾಜ ಸೇವಕಿಯಾಗಿ ಹೆಸರು ಮಾಡಿರುವಂಥ ಸಿಂಧು ಡಿ ಅವರು ಒಂದು ಹೇಳಿಕೆ ಕೊಡ್ತಾರೆ. ಕೊಪ್ಪಳ ಅಥವಾ ಕೊಪ್ಪಳ ಲೋಕಸಭೆಯನ್ನು ಕಿಷ್ಕಿಂಧೆಯಾಗಿ ಮರುನಾಮಕರಣ ಮಾಡಿ ಅಂತ ಅವರು ಹೇಳೋದನ್ನು ನೀವು ಕೇಳ್ಬೋದು. ಇವರ ಡಿ ಸಿಂಧು ಅವರ ಸ್ವಲ್ಪ ಹಿನ್ನೆಲೆ ನೋಡಿದಾಗ ಸಾವಿರಾರು ಸಸಿಗಳನ್ನು ನೆಟ್ಟಿದ್ದಾರೆ ಇವರು. ಈ ಮೂಲಕ ಹಸಿರು ಕರ್ನಾಟಕ ಆಗೋದಕ್ಕೆ ಶ್ರಮಿಸಿದ್ದಾರೆ. ಕೇವಲ ಸಸಿ ನೋಡೋದಷ್ಟೇ ಅಲ್ಲ, ನೆಟ್ಟಿರೋ ಸಸಿನ ಮರ ಆಗುವವರೆಗೂ ಅದನ್ನು ಪೋಷಣೆ ಮಾಡೋ ಜವಾಬ್ದಾರಿ ಸಹ ಇವರು ನಿರ್ವಹಿಸ್ತಾರೆ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಕರೆ ಕೊಡ್ತಾರೆ. ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡೋದಕ್ಕೆ ಇವರ ಕೊಡುಗೆ ಹೆಚ್ಚಿದೆ. ಇಂಥ ಸಿಂಧು ಡಿ ಅವರು ನಾನು ಆಗಲೇ ಹೇಳಿರೋ ಹಾಗೆ ಏನು ಒಂದು ಹೇಳಿಕೆ ಕೊಡ್ತಾರಲ್ಲ, ಕೊಪ್ಪಳನ ಅಥವಾ ಕೊಪ್ಪಳ ಲೋಕಸಭೆನ ಕಿಷ್ಕಿಂಧೆ ಎಂದು ಮರುನಾಮಕರಣ ಮಾಡಿ. ಯಾಕೆ ಮರುನಾಮಕರಣ ಮಾಡಬೇಕು? ಮರುನಾಮಕರಣ ಮಾಡೋದರಿಂದ ಆಯಾ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಬಹುದಾ? ನಾನು ಸಾಮಾನ್ಯವಾಗಿ ಮಾತನಾಡಬೇಕಾದ್ರೆ ಇದೇ ಕೊಪ್ಪಳದಲ್ಲಿ ಇನ್ನೇನು ಬಲ್ಡೋಟ ವಿರುದ್ಧವಾಗಿ ಏನು ಚಳುವಳಿಗಳು ಹೋರಾಟಗಳು ನಡೀತಾ ಇವೆ, ಈ ವಿಚಾರವಾಗಿ ಮಾನ್ಯ ಸಿಂಧು ಡಿ ಅವರ ಅಭಿಪ್ರಾಯ ಏನು? ಹಾಗೂ ಬಲ್ಡೋಟ ಬೇಡವೇ ಬೇಡ ಅಂತಂದರೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ, ಅಂದರೆ ಒಂದು 10ರಿಂದ 14 ವರ್ಷದಿಂದ ಏನು ಕೆಲವೊಂದಿಷ್ಟು ಕಾನೂನು ಅಡಿಯಲ್ಲಿ ಪ್ರಕ್ರಿಯೆಗಳು ನಡೀತಾ ಇರ್ತಾವೋ, ಆ ಪ್ರಕ್ರಿಯೆಗಳು ನಡಿಬೇಕಾದರೆ ಯಾರೂ ವಿರೋಧ ಪಡಿಸದೆ ಈಗ ವಿರೋಧ ಪಡಿಸ್ತಾ ಇರೋದು ಯಾಕೆ ಅಂತ ಮಾನ್ಯ ಡಿ ಸಿಂಧು ಅವರು ಸಹ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೆಯದು. ಯಾಕೆಂತಂದರೆ ನಾವು ಈಗಾಗಲೇ ಸುಮಾರು ಸುದ್ದಿಗಳನ್ನು ಮಾಡಿದ್ದೀವಿ ಬಲ್ಡೋಟ ವಿಚಾರವಾಗಿ. ನಾವು ಪರಿಸರ ವಿರೋಧಿಗಳಲ್ಲ, ಬಲ್ಡೋಟ ಪರವಾಗಿ ಮಾತನಾಡ್ತಾ ಇಲ್ಲ. ಆದರೆ ಯುವ ಜನರಿಗೆ, ಯುವ ಪೀಳಿಗೆಗೆ ಕೆಲಸ ಸಿಗಬೇಕು ಅಂತಂದರೆ ಕಾರ್ಖಾನೆಗಳು ಯಥೇಚ್ಛವಾಗಿ ಬೆಳಿಬೇಕು. ಆದರೆ ತನ್ನ ಹಿಡಿತದಲ್ಲಿ ತಾನು ಕಾರ್ಖಾನೆಗಳು ನಡೆದಾಗ, ಪರಿಸರಕ್ಕೆ ಯಾವುದೇ ಹಾನಿ ಆಗದೆ ಕಾರ್ಖಾನೆಗಳು ನಡೆದಾಗ ಆಯಾ ಪ್ರದೇಶಗಳು ಅಭಿವೃದ್ಧಿ ಹೊಂದೋದು ಸಹಜ. ಈ ವಿಚಾರವಾಗಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಸಮಿತಿನ ರಚಿಸಿದೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ಒಂದು ರಿಪೋರ್ಟ್ ಬರೋವರೆಗೂ ನಾವು ಕಾಯ್ತಾ ಇರಬೇಕು. ಮತ್ತೆ ವಿಚಾರಕ್ಕೆ ಬರಬೇಕಾದ್ರೆ ನಾನಿಲ್ಲಿ ಮಾತನಾಡ್ತಾ ಇರೋದು ಸಿಂಧು ಡಿ ಅವರು ಎತ್ತಿರೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡೋದಕ್ಕಲ್ಲ. ಯಾವುದೇ ಒಂದು ಸ್ಥಳ ನಗರದ ಮರುನಾಮಕರಣ ಆಗಬೇಕಾದ್ರೆ ಅದರದೇ ಆದಂಥ ಕೆಲವೊಂದಿಷ್ಟು ಐತಿಹಾಸಿಕ ಹಿನ್ನೆಲೆಗಳು ಅವಕ್ಕೆ ಇರ್ತವೆ ಅನ್ನೋದು ಪ್ರತಿಪಾದನೆ. ಅದೇ ರೀತಿ ಕೊಪ್ಪಳನ ಕಿಷ್ಕಿಂಧೆಯಾಗಿ ಮರುನಾಮಕರಣ ಮಾಡಿದರೆ ಯಾರಿಗೇನು ಸಿಗಬಹುದು? ಸ್ವತಃ ಪರಿಸರ ಪ್ರೇಮಿಯಾಗಿರೋ ಡಿ ಸಿಂಧು ಅವರು ಪರಿಸರನ ಉಳಿಸೋ ವಿಚಾರವಾಗಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರೆ ಇನ್ನೂ ಚೆನ್ನಾಗಿರ್ತಿತ್ತು, ಒಳ್ಳೆಯದಿರ್ತಿತ್ತು. ಅದೇ ರೀತಿ ಕೊಪ್ಪಳ ನಗರಕ್ಕೂ ಸಹ ಅದರದೇ ಆದಂಥ ಒಂದು ಇತಿಹಾಸ ಕೂಡ ಇರಬಹುದು. ಸಾರಾಸಗಟಾಗಿ ಎಲ್ಲ ಇತಿಹಾಸನ ತಳ್ಳಿ ಹಾಕಿ ಮರುನಾಮಕರಣ ಮಾಡೋದು ಎಷ್ಟು ಸಮಂಜಸ, ಎಷ್ಟು ಸರಿ? ಈ ಕೊಪ್ಪಳ ನಗರಕ್ಕೆ ಕೊಪ್ಪಳ ಅಂತ ಹೆಸರು ಬರೋದಕ್ಕೆ ಸಾಕಷ್ಟು ಇತಿಹಾಸದಲ್ಲಿ ಪುರಾವೆಗಳು ಉಲ್ಲೇಖ ಆಗಿದ್ದಾವೆ. ಈ ಕೋಪಣ ನದಿಯಿಂದ ಕೊಪ್ಪಳ ಅಂತ ಬಂದಿರ್ಬೋದು ಅಂತ ಹಿರಿಯರು ಹೇಳ್ತಿದ್ದಾರೆ. ಇಲ್ಲಿ ಕೋಪಣ ನದಿ ಅಂದರೆ ಈಗಿನ ಸದ್ಯದ ವಸ್ತುಸ್ಥಿತಿಯ ಪ್ರಕಾರ ತುಂಗಭದ್ರೆಯ ಉಪನದಿ ಕೋಪಣ. ಅದನ್ನು ಕೋಪಣಹಳ್ಳಿ ಅಂತ ಕರೀತಾ ಇದ್ದರು. ಕೋಪಣಹಳ್ಳಿಯಿಂದ ಅದನ್ನು ಪ್ರೊನೌನ್ಸ್ ಮಿಸ್ಟೇಕ್, ಅಂದರೆ ಮಾತನಾಡಬೇಕಾದ್ರೆ ಆಡು ಭಾಷೆಯಲ್ಲಿ ಅದನ್ನು ಕೊಪ್ಪಳ ಅಂತ ಆಯಿತು. ಹೀಗಾಗಿ ಇದಕ್ಕೆ ಕೊಪ್ಪಳ ಅಂತ ಹೆಸರು ಬಂದಿರಲೂಬಹುದು. ಇದೇ ಕೊಪ್ಪಳದ ಸುತ್ತಮುತ್ತ ಸಾಕಷ್ಟು ಗುಡ್ಡಗಾಡುಗಳು, ಬೆಟ್ಟ ಗುಡ್ಡ ಇರೋದರಿಂದ ಆ ಬೆಟ್ಟ ಗುಡ್ಡಗಳಿಗೆ ಸಂಸ್ಕೃತದಲ್ಲಿ ಕುಪ್ಪ ಅಂತ ಕರೀತಾರೆ. ಈ ಕುಪ್ಪಲ ಅನ್ನೋ ಹೆಸರದಿಂದ ಕರಿಬೇಕಾದ್ರೆ, ಬೆಟ್ಟ ಗುಡ್ಡಗಳನ್ನು ಕರಿಬೇಕಾದ್ರೆ ಅದು ನಾನು ಆಗಲೇ ಹೇಳಿರೋ ಹಾಗೆ ಆಡು ಭಾಷೆಯಲ್ಲಿ ಕುಪ್ಪಲ ಅದು ಕೊಪ್ಪಳನೂ ಆಗಿರೋ ಸಾಧ್ಯತೆ ಇರುತ್ತದೆ. ಇದು ಕೂಡ ಒಂದು ಇತಿಹಾಸ ಅಂತ ತಗೋಬೇಕಾಗುತ್ತೆ. ಯಾಕಂತಂದರೆ ಮರುನಾಮಕರಣ ಮಾಡೋದರಿಂದ ಹಿಂದಿನ ಇತಿಹಾಸನ ಮರುಮಾಡ್ಸೋಕ್ಕೆ ಆಗ್ತಿರಂಗಿಲ್ಲ. ಎಷ್ಟೋ ಸಾರಿ ಪುರಾತನ ಶಾಸನಗಳು ಸಹ
ಉಲ್ಲೇಖ ಆಗಿರೋದನ್ನು ನೀವು ಕಾಣಬಹುದು. ಉದಾಹರಣೆಗೆ ಚಾಲುಕ್ಯ, ಕಲ್ಯಾಣ ಚಾಲುಕ್ಯ ಹಾಗೂ ವಿಜಯನಗರ ಕಾಲದ ಶಾಸನಗಳಲ್ಲಿ ಈ ಪ್ರದೇಶವನ್ನು ಕುಪ್ಪಣ, ಕೊಪ್ಪನಗಿರಿ, ಕೊಪ್ಪಳಪುರ ಅಂತ ಉಲ್ಲೇಖಿಸಿರೋದು ಸಹ ನಾವಿಲ್ಲಿ ಕಾಣಬಹುದು. ಆದ್ದರಿಂದ ಇದು ಪುರಾತನ ಹೆಸರು ಅಂತೂ ಸಹ ನಾವು ಇಲ್ಲಿಂದ ಪರಿಗಣಿಸಬಹುದು. ಇದು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಕೇಂದ್ರ ಆಗಿತ್ತು. ಆನೆಗುಂದಿ ವಿಜಯನಗರದ ಮೊದಲ ರಾಜಧಾನಿಯಾಗಿತ್ತು. ಅದೇ ರೀತಿ ಅನೇಕ ಕೋಟೆಗಳು, ದೇವಸ್ಥಾನಗಳು, ಶಾಸನಗಳು ಸಹ ಇಲ್ಲೇ ಸಿಗ್ತವೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕೊಪ್ಪಳ ಅನ್ನೋ ಹೆಸರು ಐತಿಹಾಸಿಕವಾಗಿ ಸೂಕ್ತ ಹೆಸರು ಇದ್ರೂ ಇರಬಹುದು. ಇದು ಮರುನಾಮಕರಣ ಅನ್ನೋದು ಏನಾಗುತ್ತೋ ಅಂತಂದರೆ ತಿಳಿ ನಿಂತಿರೋ ನೀರನ್ನು ಕಲಕಿದ ಹಾಗೆ. ಬರೀ ಮರುನಾಮಕರಣದಿಂದ ಏನೂ ಆಗಲ್ಲ ಸ್ವಾಮಿ. ಜನರು ಶಾಸಕರನ್ನು ಚುನಾಯಿತರನ್ನಾಗಿ ಮಾಡಿ ಶಾಸನ ಸಭೆಗೆ ಕಳಿಸಿರೋದು ಶಾಸನಗಳನ್ನು ಮಾಡಲಿ, ಹೊಸ ವಿಚಾರಗಳು, ಹೊಸ ಆವಿಷ್ಕಾರಗಳು ಹೊರಗೆ ಬರಲಿ ಅಂತ. ಕಾಲಕ್ಕೆ ತಕ್ಕ ಹಾಗೆ ಶಾಸನಗಳನ್ನು ರಚಿಸೋದು, ತಿದ್ದುಪಡಿ ಮಾಡೋದು ಶಾಸನ ಸಭೆಯ ಕೆಲಸ ಆಗಬೇಕು ಹೊರತು ಕೇವಲ ನಗರಗಳು ಹಾಗೂ ಇತಿಹಾಸದ ಹಿನ್ನೆಲೆಗಳನ್ನು ಪಡೆದಿರುವಂಥ ಹೆಸರುಗಳನ್ನು ಮರುನಾಮಕರಣ ಮಾಡಿ ನಾನು ರಾಜ್ಯವನ್ನು ಅಥವಾ ದೇಶವನ್ನು ಮುನ್ನೆಲೆಗೆ ತರ್ತಾ ಇದ್ದೀನಿ, ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಅನ್ನೋದು ಇದು ಕೇವಲ ಭ್ರಮೆ ಮಾತ್ರ. ಬರೀ ನಾಮಕರಣ ಮಾಡೋದರಿಂದ ಏನೂ ಆಗಲ್ಲ. ಕಾಲಕ್ಕೆ ಶಾಸನಗಳನ್ನು ತಿದ್ದುಪಡಿ ಆಗಬೇಕು. ಸುಮಾರು ಹಳೆಯ ಶಾಸನಗಳು ನಮ್ಮಲ್ಲಿವೆ. ಬ್ರಿಟಿಷರ ಕಾಲದ ಶಾಸನಗಳು ಸಹ ನಮ್ಮ ಸಂವಿಧಾನದಲ್ಲಿ ಇರೋದನ್ನು ಕಾಣಬಹುದು. ಅವನ್ನು ಕಾಲಕ್ಕೆ ತಕ್ಕಂತೆ ತಿದ್ದುಪಡಿಗಳು ಆಗಬೇಕು. ಒಂದು ಉದಾಹರಣೆ ಮುಖಾಂತರ ಹೇಳಬೇಕು ಅಂತಂದರೆ, ಇವತ್ತು ಯಾರ ಹತ್ರ ಮೊಬೈಲ್ ಇಲ್ಲ? ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ. ಕಾಲಕ್ಕೆ ತಕ್ಕಂತೆ ಆ ಮೊಬೈಲಿಗೆ ಅಪ್ಡೇಟ್ಸ್ ಬರ್ತಾವಲ್ವ. ಅದೇ ರೀತಿ ವಾಟ್ಸಪ್ ಅಪ್ಡೇಟ್ ಆಗುತ್ತೆ, ಫೇಸ್ಬುಕ್ ಅಪ್ಡೇಟ್ ಆಗುತ್ತೆ. ಎಲ್ಲನೂ ಅಪ್ಡೇಟ್ ಮಾಡಬೇಕಾದ್ರೆ, ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಯಾಕೆ ಪುರಾತನ ಶಾಸನಗಳು ಅಪ್ಡೇಟ್ ಆಗ್ತಾ ಇಲ್ಲ? ಈ ಕೆಲಸ ಆಗಬೇಕು. ಈ ಕೆಲಸ ಮಾಡೋ ಮುಖಾಂತರ ಚುನಾಯಿತರಾಗಿ ಬಂದಿರೋ ಪ್ರತಿನಿಧಿಗಳು, ಅಂದರೆ ಶಾಸನ ಮಾಡಿ ಅಂತ ಏನು ಜನಪ್ರತಿನಿಧಿಗಳನ್ನು ಚುನಾಯಿತರನ್ನಾಗಿ ಕಳಿಸಿರ್ತಾರಲ್ಲ, ಅವರು ಶಾಸನ ಮಾಡಲಿ. ಸಂವಿಧಾನಬದ್ಧವಾಗಿ ಶಾಸನಗಳು ಸಮಯಕ್ಕನುಗುಣವಾಗಿ, ಪರಿಸ್ಥಿತಿಗೆ ಅನುಗುಣವಾಗಿ ತಿದ್ದುಪಡಿ ಮಾಡ್ತಾ ರಾಜ್ಯ ಹಾಗೂ ದೇಶನ ಅಭಿವೃದ್ಧಿಪಡಿಸೋ ಕೆಲಸ ಆಗಬೇಕು. ಇದು ಕೇವಲ ಪರಿಸರ ಒಂದೇ ಅಲ್ಲ, ಇವತ್ತಿನ ಯುವ ಪೀಳಿಗೆಗೆ ಉದ್ಯೋಗ ಇಲ್ಲ, ಉದ್ಯೋಗ ಸೃಷ್ಟಿ ಆಗಬೇಕು. ಅದೇ ರೀತಿ ಇದೇ ನಮ್ಮ ರಾಜ್ಯ ಸರ್ಕಾರದ ವಿಚಾರವಾಗಿ ಮಾತನಾಡಬೇಕಾದ್ರೆ ಕೊಟ್ಟಿರೋ ಪಂಚ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇದು ಕೇವಲ ಪಂಚ ಗ್ಯಾರಂಟಿ ಅನ್ನೋದು ಅಷ್ಟೇ ಅಲ್ಲ, ಪಂಚ ಗ್ಯಾರಂಟಿ ಪ್ರಕಟಣೆ ಮಾಡಿದಾಗಿಂದ ಹಣಕಾಸನ್ನು ಹೊಂದಿಸೋದಕ್ಕಾಗದೇ ಇರೋ ರಾಜ್ಯ ಸರ್ಕಾರ ಉನ್ನತ ವ್ಯಾಸಂಗ ಮಾಡಿಕೊಂಡು ಕೂತಿರೋ ನಮ್ಮ ಯುವ ಪೀಳಿಗೆಗೆ, ಯುವ ಜನತೆಗೆ ಉದ್ಯೋಗ ಸಿಗ್ತಾ ಇಲ್ಲ. ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಂದರೆ, ಉದ್ಯೋಗ ಭರ್ತಿ ಮಾಡಲು ರಾಜ್ಯ ಸರ್ಕಾರದ ಹತ್ತಿರ ಮನಸ್ಥಿತಿ ಇಲ್ಲ. ಆ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ. ಕಾರಣ ಇಷ್ಟೇ, ಪಂಚ ಗ್ಯಾರಂಟಿಗೆ ಏನು ಅನುದಾನ ಹೊಂದಿಸ್ತಾ ಇದೆ ರಾಜ್ಯ ಸರ್ಕಾರ, ಅದಕ್ಕೆ ಅನುದಾನ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಇನ್ನು ಉದ್ಯೋಗದಲ್ಲಿ ಅಂದರೆ ಯುವಕರಿಗೆ ಉದ್ಯೋಗ ಕೊಟ್ಟರೆ ಅವರಿಗೆ ವೇತನ ಎಲ್ಲಿಂದ ತರಬೇಕು? ಅದೇ ರೀತಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಈಗ ಉದ್ಯೋಗ ನೌಕರಸ್ಥರಿಗೆ ವೇತನ ಕೊಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಹೊಸ ಉದ್ಯೋಗಿಗಳು ಬಂದರೆ ಅವರಿಗೆ ವೇತನ ಎಲ್ಲಿಂದ ಕೊಡಬೇಕು? ಈಗಿನ ಉದ್ಯೋಗಿಗಳಿಗೆ ಏನು ವೇತನ ಕೊಡೋದಕ್ಕೆ ಆಗ್ತಾ ಇಲ್ಲ, ಅದೇ ರೀತಿ ಅವರ ಕಡೆಯಿಂದ ರಾಜ್ಯ ಸರ್ಕಾರ ಕೆಲಸ ತಗೊಳ್ಳೋಕ್ಕೂ ಆಗ್ತಾ ಇಲ್ಲ. ಪಂಚ ಗ್ಯಾರಂಟಿ ಇರೋದರಿಂದ ಅನುದಾನ ಇಲ್ಲ. ಅನುದಾನ ಇಲ್ಲದೆ ಇರೋದಕ್ಕೋಸ್ಕರ ಅಭಿವೃದ್ಧಿ ಇಲ್ಲ. ಎಲ್ಲಿ ಅಭಿವೃದ್ಧಿ ಇಲ್ಲವೋ ಅಲ್ಲಿ ಇಲಾಖೆಗಳು ಸಪ್ಪೆ ಆಗ್ತವೆ, ಮಲ್ಕೊತವೆ. ಅಂದಾಗ ಉದ್ಯೋಗಿಗಳು ಕೆಲಸ ಇಲ್ಲದೆ ಅವರು ಕೂಡ ಆಗಬಹುದು. ಅಂದಾಗ ಎಲ್ಲಿ ಅಭಿವೃದ್ಧಿ, ಎಲ್ಲಿ ಯುವಕರಿಗೆ ಉದ್ಯೋಗ? ಸೊ ಜಾತಕ ಪಕ್ಷಿಯಂತೆ ಕಾಯ್ತಾ ಇರೋ ನಮ್ಮ ಯುವಕರು ಸರ್ಕಾರ ಉದ್ಯೋಗ ಕಲ್ಪಿಸ್ತಾ ಇಲ್ಲ. ಕಲ್ತಿರೋ ಯುವಕರಿಗೆ ಉದ್ಯೋಗನೂ ಮಾಡೋದಕ್ಕೆ ಹಣಕಾಸಿನ ತೊಂದರೆ. ಇಂಥ ಪರಿಸ್ಥಿತಿಯಲ್ಲಿರೋ ನಮ್ಮ ಯುವಕರಿಗೆ
ರಾಜ್ಯ ಸರ್ಕಾರ ಏನು ಕೊಡುಗೆ ಕೊಡ್ತಾ ಇದೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಸಂಪನ್ಮೂಲ ಕೊರತೆ ಇರೋದು ಕೂಡ ಎದ್ದು ಕಾಣ್ತಾ ಇದೆ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು ಹಾಗೂ ಯುವ ಪೀಳಿಗೆಯನ್ನು ಸರಿಯಾದ ಕ್ರಮದಲ್ಲಿ ಮುಂದೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಇರುತ್ತೆ. ಭವಿಷ್ಯದಲ್ಲಿ ಯುವ ಪೀಳಿಗೆಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನು ಕೊಡುಗೆ ಕೊಡುತ್ತೋ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ದುರಂತ ಏನು ಅಂತಂದರೆ, ಈಗಿನ ರಾಜ್ಯ ಸರ್ಕಾರ ಏನು ಪಂಚ ಗ್ಯಾರಂಟಿನ ಆಶ್ವಾಸನೆ ಕೊಟ್ಟಿದೆ ಜನರಿಗೆ, ಬಹುಶಃ ಇನ್ನೊಂದು 2 ವರ್ಷ ಸಮಥಿಂಗು ಇದೇ ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ನಡೆಸ್ಕೊಂಡು ಹೋಗಲೂಬಹುದು. ಅಕಸ್ಮಾತಾಗಿ ಮುಂದಿನ ಸಾರಿ ಏನಾದರೂ ಇದೇ ಕಾಂಗ್ರೆಸ್ ಸರ್ಕಾರ ಚುನಾಯಿತಾಗಿ ಬಹುಮತ ಪಡೆದು ಸರ್ಕಾರ ರಚನೆ ಮಾಡೋ ಪ್ರಸಂಗ ಬಂದರೆ ಈ ಪಂಚ ಗ್ಯಾರಂಟಿನ ಮುಂದುವರಿಸುತ್ತಾ ಅಥವಾ ಕಿತ್ತು ಬೀಸಾಕುತ್ತಾ ಗೊತ್ತಿಲ್ಲ. ಪಂಚ ಗ್ಯಾರಂಟಿನ ಮುಂದುವರಿಸಿದರೆ ಸಂಪನ್ಮೂಲ ಇಲ್ಲ, ಕಿತ್ತು ಬೀಸಾಕಿದರೆ ಜನರು ಅದೇ ಮಾಡ್ತಾರೆ. ಇದು ಬಿ ಜೆ ಪಿಗೆ ಹೊರತು ಕೂಡ ಇಲ್ಲ. ಅಕಸ್ಮಾತಾಗಿ ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಪಂಚ ಗ್ಯಾರಂಟಿನ ತೆಗೆದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಪಂಚ ಗ್ಯಾರಂಟಿಯನ್ನು ಕಿತ್ತುಗೆದಿರೋ ಬಿ ಜೆ ಪಿ ಸರ್ಕಾರ, ಬಡವರ ವಿರುದ್ಧವಾಗಿರೋ ಬಿ ಜೆ ಪಿ ಸರ್ಕಾರ ಅಂತ ಕಾಂಗ್ರೆಸ್ನವರು ಬೊಬ್ಬೆ ಹೊಡಿಬೋದು. ಅಕಸ್ಮಾತಾಗಿ ಬಿ ಜೆ ಪಿಯವರು ಏನಾದರೂ ಇದೇ ಪಂಚ ಗ್ಯಾರಂಟಿನ ಮುಂದುವರಿಸಿದರೆ ತಿರ್ಗಾ ಇದೇ ಕಾಂಗ್ರೆಸ್ನವರು ನಾವು 5 ವರ್ಷ ಆಳ್ವಿಕೆಯಲ್ಲಿ ಇರಬೇಕಾದರೆ ಯಾವುದೇ ಸಂಪನ್ಮೂಲ ತೊಂದರೆ ಆಗಿದ್ದಿಲ್ಲ, ನಾವು ಅಭಿವೃದ್ಧಿ ಪರ, ಬಡವರ ಪರ, ಆದರೆ ಇದೇ ಬಿ ಜೆ ಪಿ ಸರ್ಕಾರ ನಾವು ಕೊಟ್ಟಿರೋ ಪಂಚ ಗ್ಯಾರಂಟಿನ ಮುಂದುವರಿಸೋದಕ್ಕೆ ಆಗ್ತಾ ಇಲ್ಲ, ಈ ಥರ ಬೊಬ್ಬೆನೂ ಹೊಡಿಬೋದು. ಎಲ್ಲನೂ ಡಬಲ್ ಎಡ್ಜು. ಯಾವುದೇ ಸರ್ಕಾರ ಬಂದರೂ ಅಷ್ಟೇ, ಯಾವ ಸರ್ಕಾರವೂ ಸಹ ಅಭಿವೃದ್ಧಿ ಪರ ಇರಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ. ಹಾಗೂ ಯುವಕರ ಪರ, ಬಡವರ ಪರ ಇರಲ್ಲ ಅನ್ನೋದು ಸ್ಪಷ್ಟ. ಪ್ರತಿಯೊಂದು ಸರ್ಕಾರದ ಒಂದು ವಸ್ತುಸ್ಥಿತಿ ಇದೇ ಆಗಿದೆ. ಅಭಿವೃದ್ಧಿ ಪರ ಅನ್ನೋ ಪದ ಬಳಸ್ತಾರೆ, ಯುವಕರ ಪರ ಅನ್ನೋ ಪದ ಬಳಸ್ತಾರೆ, ಬಡವರ ಪರ ಅನ್ನೋ ಪದ ಬಳಸ್ತಾರೆ. ಅದೇ ರೀತಿ ರೈತರ ಪರ ಅನ್ನೋ ಪದ ಬಳಸಿ ತಮ್ಮ ರಾಜಕಾರಣದ ತಿವಲನ್ನು ತೀರಿಸ್ಕೊಳ್ಳೋದು ಬಿಟ್ಟರೆ ಇಲ್ಲೇ ರಾಜಕಾರಣಿಗಳ ಯಾವುದೇ ಒಂದು ದೂರದೃಷ್ಟಿಕೋನ ಕಾಣ್ತಾ ಇಲ್ಲ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಶ್ಲೇಷಣೆ. ಇದೇ ರೀತಿ ನಾನು ಮತ್ತೆ ಬೇರೆ ವಿಶ್ಲೇಷಣೆ ಜೊತೆಗೆ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.